ಸೊ IPL ಟ್ರೋಫಿ ಬೆಲೆ ಎಷ್ಟಿರುತ್ತೋ ಅಂತ ಯಾವಾಗಾದ್ರೂ ಥಿಂಕ್ ಮಾಡಿದೀರಾ? ಅಂಡ್ ಫ್ರಾಡ್ಸ್ಗೆ ಈ 420 ನಂಬರ್ ಅನ್ನೇ ಯಾಕೆ ಯೂಸ್ ಮಾಡ್ತಾರ ಅಂತ ಹೇಳ್ತೀನಿ. ಇನ್ನು ಈ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಈ ಪೇಪರ್ ಅನ್ನ ಯಾವ್ದ್ರಿಂದ ತಯಾರು ಮಾಡ್ತಾರೋ ಗೊತ್ತಾದ್ರೆ ನೀವು ನಿಜಕ್ಕೂ ಶಾಕ್ ಆಗ್ಲೇಬೇಕು. ಎಸ್, ಈ ಪೇಪರ್ ಎಲಿಫೆಂಟ್ ಪಪ್ ನಿಂದ ತಯಾರು ಮಾಡ್ತಾರೆ. ವಿಜೇಂದ್ರ ಶೇಖಾವತ್ ಈತ ಒಬ್ಬ ಪೇಪರ್ ಮೇಕರ್. ಈತ ಮರಗಳನ್ನ ಕಡಿದು ಪೇಪರ್ ಮಾಡಿದೆ. ಇನ್ನೂ ಯಾವ್ದಾದ್ರು ಮಾಡ್ಬೇಕು ಅನ್ಕೊಂಡ. ಆಗ್ಲೇ ಈತ ಎಲಿಫೆಂಟ್ ಪಪ್ ನಲ್ಲಿ ಫೈಬರ್ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತಂತ ನೋಟಿಸ್ ಮಾಡ್ದ. ಯಾಕಂದ್ರೆ ಇದು ತುಂಬಾ ಕಬ್ಬು ಅಂಡ್ ತುಂಬಾವರೆಗೂ ವೆಜಿಟೇಬಲ್ಸ್ ಅನ್ನೇ ತಿಂತಿರುತ್ತೆ. ಇನ್ನೀತ ಈ ಎಲಿಫೆಂಟ್ ಪಪ್ ಇಂದಾನೆ ಪೇಪರ್ ಮಾಡ್ಬೇಕು ಅನ್ಕೊಂಡ. ಆದ್ರಿಂದ ಈತ ಎಲಿಫೆಂಟ್ ಪಪ್ ನ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡಿ ಬಿಸಿಲ್ಗೆ ಆರಾಕಿ 200 ಸೆಲ್ಸಿಯಸ್ ಡಿಗ್ರಿಯಲ್ಲಿ ಬಾಯ್ಲ್ ಮಾಡ್ತಾರೆ. ನಂತರ ಇದನ್ನ ಸ್ಕ್ವೀಸ್ ಮಾಡಿ ಪೇಪರ್ ಶೀಟ್ಸ್ ಮಾಡೋ ಪೋರ್ಟಲ್ ಹಾಕಿ ಮಿಕ್ಸ್ ಮಾಡಿ ಆ ಮಿಕ್ಸ್ಚರ್ ನ ಬೌಲ್ ಸ್ಪ್ರೆಡ್ ಮಾಡಿ ಈ ಪೇಪರ್ ನ ತಯಾರು ಮಾಡ್ತಾರೆ. ಅಂಡ್ ಈ ಪೇಪರ್ ಯಾವುದೇ ರೀತಿಯ ಸ್ಮೆಲ್ ಕೂಡ ಬರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನನಗಂತೂ ಆ ಪೇಪರ್ ಡೆಫಿನೆಟ್ಲಿ ಸ್ಮೆಲ್ ಬರ್ಬೋದು ಅನ್ಸುತ್ತೆ. ಯಾಕಂದ್ರೆ ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ಸೊ ನಿಮ್ಗೆ ಹೇಗೆ ಅನ್ಸುತ್ತೋ ಕಮೆಂಟ್ ಮಾಡಿ. ನೀವು ಯಾವಾಗಾದ್ರೂ ಥಿಂಕ್ ಮಾಡಿದೀರಾ ಯಾಕೆ 420 ಅನ್ನೋ ನಂಬರ್ ಅನ್ನ ಫ್ರಾಡ್ ಸ್ಟಾರ್ಸ್ಗೆ ಯೂಸ್ ಮಾಡ್ತಾರೆ? ಆಕ್ಚುಲಿ ಈ 420 ಅನ್ನೋದು ನಮ್ಮ ಭಾರತ ದೇಶದ ಅತ್ಯಂತ ಪ್ರಖ್ಯಾತಗೊಂಡಿರುವಂತ ಒಂದು ನಂಬರ್. ಮೋಸ ಇಲ್ವಾ ಮೋಸಗಾರರನ್ನ ಸೂಚಿಸೋದಕ್ಕೆ ಉಪಯೋಗ ಪಡುತ್ತೆ. ಇನ್ನ ಸೆಕ್ಷನ್ 420 ಆಫ್ ಸ್ಪೈನಲ್ ಕೋಡ್ ಪ್ರಕಾರ ಯಾರಾದ್ರೂ ಮೋಸಕ್ಕೆ ಸಂಬಂಧಿಸಿರುವಂತ ನೇರವನ್ನ ಮಾಡಿದ್ರೆ ಅವರಿಗೆ ಇಷ್ಟು ಜರಿಮಾನವನ್ನ ಹಾಕ್ತಾರೆ, ಇಲ್ವಾ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತಂತೆ. ಆದ್ರಿಂದಾನೇ ಈ 420 ನಂಬರ್ ಅನ್ನ ಫ್ರಾಡ್ ಸ್ಟಾರ್ಸ್ಗೆ ಯೂಸ್ ಮಾಡ್ತಾರೆ. ಇನ್ನ IPL 2008 ನ ಸ್ಟಾರ್ಟ್ ಆಯ್ತು. ಸೊ ಆ ಟೈಮ್ ನಲ್ಲಿ ಟ್ರೋಫಿಯನ್ನ ಗೋಲ್ಡ್ ಅಂಡ್ ಡೈಮಂಡ್ಸ್ ನಿಂದ ತಯಾರು ಮಾಡಲಾಗಿತ್ತು. ಈ ಟ್ರೋಫಿ ಒಂದು ಪ್ಲೇಯರ್ ಜೊತೆ ನಮ್ಮ ಇಂಡಿಯನ್ ಮ್ಯಾಪ್ ಅನ್ನ ಹೊಂದಿತ್ತು. ಆದ್ರೆ ಆ 3 ವರ್ಷದ ನಂತರ BCCI ನವರು ಈ ಡಿಸೈನ್ ಅನ್ನ ಚೇಂಜ್ ಮಾಡಿದ್ರು. ಅಂದ್ರೆ ಹೀಗೆ. ಸೊ ಫ್ಯಾಕ್ಟ್ ಬಂದ್ರೆ BCCI ಅವರು ಈ IPL ಟ್ರೋಫಿ ಪ್ರೈಸ್ ನ ಇಲ್ಲಿವರೆಗೂ ಎಲ್ಲೂ ರಿವೀಲ್ ಮಾಡ್ಲಿಲ್ಲ. ಆದ್ರೆ ಇವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಅಂಡ್ ಅದರ ಅಂದಾಜು ಪ್ರಕಾರ ಆ ಟ್ರೋಫಿ ಬೆಲೆ 4,52,31,000ದಿಂದ 5,51,81,000 ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಇದೇ ನೋಡಿ ಎಂಡೋಸ್ಕೋಪಿಕ್ ಕ್ಯಾಪ್ಸಲ್. ನಾರ್ಮಲ್ ಟ್ಯಾಬ್ಲೆಟ್ಸ್ ರೀತಿನೇ ಇವನು ಜಸ್ಟ್ ಈಗ ನುಂಗೋದ್ರೆ ಸಾಕು. ಇದನ್ನ ಹೀಗೆ ನುಂಗೋಕ್ ಮುಂಚೆ 12 ಅವರ್ಸ್ ಏನು ತಿನ್ಲೂಬಾರ್ದು ಅಂಡ್ ಏನು ಕುಡಿಲೂಬಾರ್ದು. ಈ ಟ್ಯಾಬ್ಲೆಟ್ಸ್ ನುಂಗಾದ್ಮೇಲೆ ಅದು ಒಳಕ್ ಹೋಗಿ ನಮ್ಮ ಬಾಡಿಯ ಒಳಗೆ ಒಂದೊಂದು ಭಾಗವನ್ನ ಫೋಟೋಸ್ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಗಂದ್ರೆ ಈ ಟ್ಯಾಬ್ಲೆಟ್ ನಮ್ ಬಾಡಿಯಲ್ಲಿ ಇರೋವರೆಗೂ ನಾವು ಯಾವುದೇ ರೀತಿಯ ಕೆಲಸನೂ ಮಾಡಬಾರ್ದು. ಹಾಗೆ 24 ಗಂಟೆ ಆದ ನಂತರ ಡಾಕ್ಟರ್ಸ್ ಆ ಫೋಟೋವನ್ನ ನೋಡಿ ಆ ಫೋಟೋಸ್ ಅನ್ನ ನೋಡಿ ಆ ಫೋಟೋಸ್ ತೆಗ್ದಿರೋಂತ ಜಾಗದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಆ ಟ್ಯಾಬ್ಲೆಟ್ ಮಾತ್ರ ಆಚೆಗೆ ತೆಗೆಯೋದಿಲ್ಲ. ಅದು ನಾರ್ಮಲ್ ಆಗಿ ಬೇಸ್ಟ್ ನಿಂದ ಆಚೆಗೆ ಬರಬೇಕು. ಒಂದ್ ವೇಳೆ 1 ವಾರ ಆದ್ರೂ ಆಚೆಗೆ ಬಂದಿಲ್ಲ ಅಂದ್ರೆ ಹೋಗಿ ಡಾಕ್ಟರ್ಸ್ ನ ಮೀಟ್ ಮಾಡ್ಲೇಬೇಕು. ಹಾಗಾದ್ರೆ ಈ ಟ್ಯಾಬ್ಲೆಟ್ಸ್ ಯಾಕೆ ನುಂಗ್ಬೇಕು ಅಂದ್ರೆ ನಮ್ಮ ಬಾಡಿಯಲ್ಲಿ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದ್ರೆ ಈ ಟ್ಯಾಬ್ಲೆಟ್ ಈಸಿಯಾಗಿ ಫೈಂಡ್ ಔಟ್ ಮಾಡುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಇದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.